Hello everyone. In this video, I am going to discuss with you the concept basic rules of accounts or golden rules of accounts. There are basically three types of accounts maintained for transactions. There are real accounts, personal accounts and ಎಲ್ಲ ಟ್ಯಾಲಿಯನ್ನು ಮಾಡ್ತಾರೆ. ಅಂದರೆ ಟ್ಯಾಲಿ ಸಾಫ್ಟ್ವೇರಲ್ಲಿ ಅಕೌಂಟಿಂಗ್ ಡೀಟೇಲ್ಸನ್ನು ಎಂಟರ್ ಮಾಡ್ತಾರೆ. ಅವರು ಈ ಅಕೌಂಟಿಂಗ್ ರೂಲ್ಸ್ ಬಗ್ಗೆ, ಕೆಲವೊಂದು ಅಕೌಂಟಿಂಗ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಈ ಅಕೌಂಟಿಂಗನ್ನು ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್ ಬರ್ತಾ ಹೋಗುತ್ತೆ. ಅಂದರೆ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸಲ್ಲಿ ಎಂಟ್ರಿ ಮಾಡುವಂತಹ ಐಟಮ್ಸು ಏನೆಲ್ಲ ಇರುತ್ತೆ, ಅದು ಯಾವುದು ಡೆಬಿಟಿಗೆ ಹೋಗಬೇಕು, ಯಾವುದು ಕ್ರೆಡಿಟಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ 3 ಬೇಸಿಕ್ ರೂಲ್ಸ್ ಅಂತ ಇದೆ. ಈ ಬೇಸಿಕ್ ರೂಲ್ಸನ್ನು 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತ ಕರೀತಾರೆ. ಫಸ್ಟ್ ನಾವು ಅಕೌಂಟಿಂಗ್ ಅಂತಂದರೆ ಏನು ಅಂತ ಮೀನಿಂಗನ್ನು ನೋಡೋದಾದರೆ, ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ರೆಕಾರ್ಡಿಂಗ್, ಮೆಷರಿಂಗ್, ಕ್ಲಾಸಿಫೈಯಿಂಗ್, ವೆರಿಫೈಯಿಂಗ್, ಸಮರೈಸಿಂಗ್, ಇಂಟರ್ಪ್ರಿಟಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ದ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ಸ್. ಅಂದರೆ ಅಕೌಂಟಿಂಗ್ ಅಂತಂದರೆ ಏನು ಅಂತ ನೋಡೋದಾದರೆ, ಪ್ರತಿಯೊಂದು ಕಂಪನಿಯಲ್ಲಿ ಅಥವಾ ಒಂದು ಆರ್ಗನೈಸೇಷನಲ್ಲಿ ಏನೆಲ್ಲ ಎಕನಾಮಿಕ್ ಟ್ರಾನ್ಸಾಕ್ಷನ್ಸು ಆಗುತ್ತೆ, ಅಂದರೆ ಎಕನಾಮಿಕ್ ಟ್ರಾನ್ಸಾಕ್ಷನ್ಸು ಆರ್ಥಿಕ ಚಟುವಟಿಕೆಗಳು, ಅಂದರೆ ಹಣಕಾಸಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳು ಏನೆಲ್ಲ ಆಗುತ್ತೆ, ಆ ಒಂದು ಫಿನಾನ್ಷಿಯಲ್ ಇನ್ಫಾರ್ಮೇಷನ್ಸು ಅಂದರೆ ಹಣಕಾಸಿನ ಮಾಹಿತಿಗಳನ್ನು ಏನು ಮಾಡೋದು, ಒಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ಸಲ್ಲಿ ಐಡೆಂಟಿಫೈ ಮಾಡೋವಂಥದ್ದು. ಐಡೆಂಟಿಫೈ ಅಂತಂದರೆ ಗುರುತಿಸೋ ಅಂಥದ್ದು, ಎಲ್ಲೆಲ್ಲಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನಡೀತಿದೆ, ಎಲ್ಲಿ ಮನಿ ಬರ್ತಾ ಇದೆ, ಎಲ್ಲಿ ಮನಿ ಹೋಗ್ತಾ ಇದೆ ಅಂತ ಐಡೆಂಟಿಫೈ ಮಾಡೋ ಅಂಥದ್ದು. ನೆಕ್ಸ್ಟು ರೆಕಾರ್ಡ್ ಮಾಡೋ ಅಂಥದ್ದು. ರೆಕಾರ್ಡ್ ಅಂತಂದರೆ ಜರ್ನಲ್ ಎಂಟ್ರೀಸು ಮತ್ತು ಲೆಡ್ಜರ್ಸು, ಈ ಥರ ಒಂದು ಕಡೆ ಆ ಒಂದು ಎಂಟ್ರೀಸನ್ನು. ಮೆಷರಿಂಗ್ ಅಂತಂದರೆ ಗುರುತಿಸೋ ಅಂಥದ್ದು. ಮತ್ತು ಕ್ಲಾಸಿಫೈಯಿಂಗ್ ಅಂದರೆ ಡಿವೈಡ್ ಮಾಡೋ ಅಂಥದ್ದು, ಯಾವುದು ಎಕ್ಸ್ಪೆನ್ಸಸ್ಸು, ಯಾವುದು ಇನ್ಕಮ್ ರಿಲೇಟೆಡ್ ಟ್ರಾನ್ಸಾಕ್ಷನ್ನು, ಈ ರೀತಿಯಾಗಿ ಕ್ಲಾಸಿಫೈ ಮಾಡೋ ಅಂಥದ್ದು. ಮತ್ತು ವೆರಿಫೈಯಿಂಗ್ ಅಂದರೆ ವೆರಿಫಿಕೇಷನ್ಸು, ಎಲ್ಲೆಲ್ಲಿ ಎಷ್ಟೆಷ್ಟು ಮನಿ ಬರ್ತಾ ಇದೆ, ಹೋಗ್ತಾ ಇದೆ ಅಂತ ವೆರಿಫಿಕೇಷನ್ಸ್ ಮಾಡೋ ಅಂಥದ್ದು, ಎಕ್ಸಾಮಿನೇಷನ್ ಮಾಡೋ ಅಂಥದ್ದು. ಮತ್ತು ಸಮ್ಮರೈಸಿಂಗ್ ಅಂದರೆ ಏನೆಲ್ಲ ಇನ್ಫಾರ್ಮೇಷನ್ಸನ್ನು ವೆರಿಫಿಕೇಷನ್ ಮಾಡಿರ್ತಾರೆ ಅದನ್ನೆಲ್ಲ ಒಂದು ಕಡೆ ಸಮ್ಮರೈಸ್ ಮಾಡೋ ಅಂಥದ್ದು. ನೆಕ್ಸ್ಟ್ ಇಂಟರ್ಪ್ರಿಟಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ದ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಅಂತಂದರೆ, ಈ ಒಂದು ಕಂಪನಿಯಲ್ಲಿ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ ಇರ್ತಾರೆ ಅವರಿಗೆ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ಸನ್ನು ಕಮ್ಯುನಿಕೇಟ್ ಮಾಡೋ ಅಂಥದ್ದು, ಇಂಟರ್ಪ್ರಿಟ್ ಮಾಡೋ ಅಂಥದ್ದು. ಸ್ಟೇಕ್ ಹೋಲ್ಡರ್ಸ್ ಅಂತಂದರೆ ಕಂಪನಿನಲ್ಲಿ ಯಾರಿಗೆಲ್ಲ ಕಂಪನಿ ಟ್ರಾನ್ಸಾಕ್ಷನ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಆ ಪರ್ಸನ್ಸನ್ನು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಟೈಪ್ ಬರುತ್ತೆ, ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಮತ್ತು ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂತಂದರೆ ಒಂದು ಕಂಪನಿ ಒಳಗಡೆ ಬರೋ ಅಂಥವ್ರು, ಅಂದರೆ ಮ್ಯಾನೇಜರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಮತ್ತು ಹೀಗೆ ಒಂದು ಕಂಪ್ನಿ ಒಳಗಡೆ ಬರೋ ಅಂಥದ್ದು CEO ಆಗಿರ್ಬೋದು, ಇವ್ರನ್ನ ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸು ಅಂತಂದರೆ ಈಗ ಸಪ್ಲೈಯರ್ಸ್ ಇರ್ತಾರೆ, ರಾ ಮೆಟೀರಿಯಲ್ಲು ಮತ್ತು ಸೆಮಿ ಫಿನಿಶ್ಡ್ ಗೂಡ್ಸನ್ನು ಕೊಡೋ ಅಂಥವ್ರು, ಆ ಸಪ್ಲೈಯರ್ಸು ಮತ್ತು ಕಸ್ಟಮರ್ಸು, ಒಂದು ಕಂಪನಿ ಪ್ರಾಡಕ್ಟನ್ನ ಪರ್ಚೇಸ್ ಮಾಡೋ ಅಂಥ ಕಸ್ಟಮರ್ಸು. ಹಾಗೆಯೇ ಕ್ರೆಡಿಟಾರ್ಸು ಅಂದರೆ ಕಂಪನಿಗೆ ಯಾರೆಲ್ಲ ಸಾಲವನ್ನು ಕೊಡ್ತಾರೆ ಅವರು, ಮತ್ತು ಗೌರ್ನಮೆಂಟು, ಇವರನ್ನೆಲ್ಲ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಇವರಿಗೆ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ಸನ್ನು ಏನು ಮಾಡೋ ಅಂಥದ್ದು, ಕಮ್ಯುನಿಕೇಟ್ ಮಾಡೋ ಅಂಥದ್ದು, ಇಂಟರ್ಪ್ರಿಟ್ ಮಾಡೋ ಅಂಥದ್ದು. ಯಾವ ಥರ ಮಾಡ್ತಾರೆ, ಬ್ಯಾಲೆನ್ಸ್ ಶೀಟನ್ನು ಇದೆ ಅಥವಾ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸನ್ನು ಕಮ್ಯುನಿಕೇಟ್ ಮಾಡೋ ಅಂಥದ್ದು. ಇದನ್ನೇ ಅಕೌಂಟಿಂಗ್ ಅಂತ ಕರಿತೀವಿ. Accounting is not only recording the transaction, but it also have wide range of measuring and analysis the reports for cost cutting and increasing profit. ಅಂದರೆ
ಅಕೌಂಟಿಂಗ್ ಅನ್ನೋದು ಬರೀ ಏನೆಲ್ಲ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಅದನ್ನು ರೆಕಾರ್ಡ್ ಮಾಡೋದು ಮಾತ್ರ ಅಲ್ಲ. ಅದೇನು ಮಾಡುತ್ತೆ, ಮೆಷರಿಂಗ್ ಆ್ಯಂಡ್ ಅನಾಲಿಸಿಸ್ ದ ರಿಪೋರ್ಟ್ಸ್ ಫಾರ್ ಕಾಸ್ಟ್ ಕಟ್ಟಿಂಗ್ ಆ್ಯಂಡ್ ಇನ್ಕ್ರೀಸಿಂಗ್ ಪ್ರಾಫಿಟ್. ಅಂದರೆ ಒಂದು ಕಂಪನಿನಲ್ಲಿ ಕಾಸ್ಟ್ ಕಟ್ಟಿಂಗ್ ಅಂತಂದರೆ ಪ್ರೊಡಕ್ಷನ್ ರಿಲೇಟೆಡ್ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ಯಾವ ರೀತಿ ಕಾಸ್ಟನ್ನು ರೆಡ್ಯೂಸ್ ಮಾಡೋ ಅಂಥದ್ದು ಮತ್ತು ಪ್ರಾಫಿಟನ್ನು ಹೇಗೆ ಇನ್ಕ್ರೀಸ್ ಮಾಡೋ ಅಂಥದ್ದು ಅನ್ನೋದ್ರ ಬಗ್ಗೆ ಏನು ಮಾಡ್ತಾ ಹೋಗುತ್ತೆ, ಅನಾಲಿಸಿಸನ್ನು ಮಾಡ್ತಾ ಹೋಗುತ್ತೆ. ಇದು ಬರೀ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸನ್ನು ಮಾತ್ರ ರೆಕಾರ್ಡ್ ಮಾಡೋದಲ್ಲ, ಯಾವ ರೀತಿ ಕಾಸ್ಟನ್ನು ರೆಡ್ಯೂಸ್ ಮಾಡೋದು, ಪ್ರಾಫಿಟನ್ನು ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಅನಾಲಿಸಿಸ್ನ ಈ ಒಂದು ಅಕೌಂಟಿಂಗ್ ಅನ್ನೋದು ಮಾಡ್ತಾ ಹೋಗುತ್ತೆ. So the basic and most important step is recording the journal entry in the books of accounts. ಇದನ್ನೆಲ್ಲ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ, ಕೆಲವೊಂದು ಎಂಟ್ರೀಸನ್ನು, ಟ್ರಾನ್ಸಾಕ್ಷನ್ಸ್ ಏನಾಗಿರುತ್ತೆ ಆ ಒಂದು ಎಂಟ್ರೀಸನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ಅವುಗಳನ್ನ ಜರ್ನಲ್ ಎಂಟ್ರೀಸ್ ಅಂತ ಕರಿತೀವಿ. ಅಕೌಂಟಿಂಗಲ್ಲಿ ಬರೋಂತಹ ಫಸ್ಟು ಸ್ಟೆಪ್ ಅಂತಂದರೆ ಜರ್ನಲ್ ಎಂಟ್ರೀಸನ್ನು ಮಾಡೋವಂಥದ್ದು. ನೀವು PU ಇಂದನೇ ನೋಡ್ತಾ ಬಂದಿದ್ದೀರಾ ಜರ್ನಲ್ ಎಂಟ್ರೀಸ್ ಅಂತಂದರೆ ಏನು, ಅಲ್ಲಿ ಏನೆಲ್ಲ ಎಂಟ್ರೀಸನ್ನು, ಯಾವುದನ್ನು ಡೆಬಿಟಿಗೆ ಹಾಕಬೇಕು, ಯಾವುದನ್ನು ಕ್ರೆಡಿಟಿಗೆ ಹಾಕಬೇಕು ಅನ್ನೋದನ್ನು ಅಲ್ಲೇ ತಿಳ್ಕೊಂಡಿರ್ತೀರ. ನೆಕ್ಸ್ಟ್, ಎವರಿ ಅಕೌಂಟೆಂಟ್ ಶುಡ್ ಹ್ಯಾವ್ ಸ್ಟ್ರಾಂಗ್ ಕಮಾಂಡ್ ಏನು ಮಾಡಬೇಕಾಗುತ್ತೆ, ಯಾವ ಎಂಟ್ರಿ ಡೆಬಿಟಿಗೆ ಹೋಗುತ್ತೆ, ಯಾವ ಎಂಟ್ರಿ ಕ್ರೆಡಿಟಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರಾಪರ್ ನಾಲೆಡ್ಜ್ ಅನ್ನೋದು ಅವನಿಗೆ ಇರಬೇಕಾಗುತ್ತೆ. ಫಾರ್ ಬೆಟರ್ ಆ್ಯಂಡ್ ಕ್ವಿಕ್ ಅಂಡರ್ಸ್ಟ್ಯಾಂಡಿಂಗ್ 3 ರೂಲ್ಸ್ ಆರ್ ಡಿಸ್ಕ್ರೈಬ್ಡ್ ಫಾರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಫಾರ್ ರೆಕಾರ್ಡಿಂಗ್. ಅಂದರೆ ಈ ಯಾವ ರೀತಿ ರೆಕಾರ್ಡ್ ಮಾಡಬೇಕು, ಯಾವುದು ಡೆಬಿಟಿಗೆ ಯಾವುದು ಕ್ರೆಡಿಟಿಗೆ ಅಂತ ರೆಕಾರ್ಡ್ ಮಾಡಬೇಕು ಅಂತಂದರೆ ಈ ಒಂದು 3 ರೂಲ್ಸ್ ಏನಿದೆ, ಈ 3 ರೂಲ್ಸಿಂದ ಏನು ಮಾಡ್ಬೋದು, ಅವನು ಕ್ವಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಯಾವ ಎಂಟ್ರಿ ಯಾವ ಕಡೆಗೆ ಹೋಗುತ್ತೆ, ಅದು ಯಾವ ಟೈಪ್ ಆಫ್ ಅಕೌಂಟ್ ಆಗುತ್ತೆ ಅಂತ ಕ್ವಿಕ್ಕಾಗಿ ಅವನೇನು ಮಾಡ್ಬೋದು, ತಿಳ್ಕೊಬೋದು. ಆ 3 ರೂಲ್ಸ್ ಯಾವುದು ಅಂತಂದರೆ, ಡೆಬಿಟ್ ವಾಟ್ಸ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ಸ್ ಗೋಸ್ ಔಟ್, ಇದೊಂದು ರೂಲು. ಸೆಕೆಂಡ್ ರೂಲ್ ಈಸ್ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಥರ್ಡ್ ರೂಲ್ ಈಸ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಪ್ರಾಫಿಟ್. ಈ 3 ರೂಲ್ಸ್ ಏನಿದೆ ಇವುಗಳನ್ನ ಬೇಸಿಕ್ ರೂಲ್ಸ್ ಆಫ್ ಅಕೌಂಟ್ಸ್ ಅಂತ ಕರೀತಾರೆ. 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಅಂತ ಕರೀತಾರೆ. These 3 rules are based on 3 different types of accounts for better understanding, which are as mentioned below. ಈ 3 ರೂಲ್ಸ್ ಏನು ನೋಡಿದ್ವಿ ಅವು ಯಾವ ಅಂಡರಲ್ಲಿ ಬರುತ್ತೆ ಅಂತಂದರೆ, ಯಾವುದ್ರ ಮೇಲೆ ಬೇಸಾಗಿರುತ್ತೆ ಅಂತಂದರೆ ಈ 3 ಡಿಫ್ರೆಂಟ್ ಅಕೌಂಟ್ಸ್ ಅಂತ ಬರುತ್ತೆ. ರಿಯಲ್ ಅಕೌಂಟು, ಪರ್ಸನಲ್ ಅಕೌಂಟ್ ಮತ್ತು ನಾಮಿನಲ್ ಅಕೌಂಟ್ ಅಂತ 3 ಟೈಪ್ಸ್ ಆಫ್ ಅಕೌಂಟ್ಸ್ ಬರುತ್ತೆ. ಈ 3 ಟೈಪ್ಸ್ ಆಫ್ ಅಕೌಂಟ್ಸ್ ಮೇಲೆ ಏನು ಮಾಡ್ತಾರೆ, ಬೇಸಿಕ್ ರೂಲ್ಸನ್ನು ಕ್ಲಾಸಿಫೈ ಮಾಡುವಂಥದ್ದು. ಫಸ್ಟ್ ಟೈಪ್ ಆಫ್ ಅಕೌಂಟ್ ಅಂತಂದರೆ ರಿಯಲ್ ಅಕೌಂಟು. ಇಟ್ಸ್ ರಿಲೇಟ್ ವಿತ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ದಟ್ ಈಸ್ ಅಸೆಟ್ಸ್. ಅಂದರೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ ಏನೆಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಅಸೆಟ್ಸು ಅಂದರೆ ಈಗ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ಏನು ಮಾಡ್ತಾರೆ, ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ. ಆ ಲ್ಯಾಂಡ್ ಅನ್ನೋದು ಏನು, ಇಟ್ ಈಸ್ ಒನ್ ಆಫ್ ದಿ ಟೈಪ್ ಆಫ್ ದ ಇನ್ವೆಸ್ಟ್ಮೆಂಟ್. ಹಾಗಾಗಿ ಅದೇನಾಗುತ್ತೆ, ಅಸೆಟ್ ಆಗುತ್ತೆ. ಮತ್ತು ಆ ಒಂದು ಲ್ಯಾಂಡ್, ಆ ಒಂದು ಸ್ಪೇಸಲ್ಲಿ ಏನು ಮಾಡ್ತಾರೆ, ಒಂದು ಬಿಲ್ಡಿಂಗನ್ನು ಕಟ್ತಾರೆ. ಆ ಬಿಲ್ಡಿಂಗ್ ಅನ್ನೋದು ಏನಾಗುತ್ತೆ, ಅದು ಒಂದು ಅಸೆಟ್. ಹಾಗೆಯೇ ಆ ಒಂದು ಬಿಲ್ಡಿಂಗಲ್ಲಿ ಬಿಲ್ಡಿಂಗಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಫರ್ನಿಚರ್ಸ್ ಆಗಿರ್ಬೋದು, ಮೆಷಿನರೀಸ್ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದು ಅಸೆಟ್ಸನ್ನು ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಇವುಗಳನ್ನ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅಂತಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ಅಂತ ಪರ್ಚೇಸ್ ಮಾಡುವಂಥ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥ ಥಿಂಗ್ಸ್ಗಳು, ಇವುಗಳನ್ನ ಅಸೆಟ್ಸ್ ಅಂತ ಕರಿತೀವಿ. ಈ ಅಸೆಟ್ಸಿಗೆ ರಿಲೇಟೆಡ್ ಆಗಿ ಬರೋಂತಹ ರೂಲ್ಸ್ ಎಲ್ಲ ಏನಿರುತ್ತೆ ಅವುಗಳನ್ನ ರಿಯಲ್ ಅಕೌಂಟ್ ಅಂತ ಕರಿತೀವಿ. ನೆಕ್ಸ್ಟು ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ಮೀನ್ಸ್ ಇಟ್ಸ್ ರೆಫರ್ಸ್ ಟು ಪರ್ಸನ್ ಆರ್ ಆರ್ಗನೈಸೇಷನ್ ಅಕೌಂಟ್. ಪರ್ಸನಲ್ ಅಕೌಂಟ್ ಅಂತಂದರೆ ಈಗ ಒಬ್ಬ ಪರ್ಸನ್ನು, ಒಂದು ಕಂಪನಿಯನ್ನು ಯಾರು ಎಸ್ಟಾಬ್ಲಿಷ್ ಮಾಡ್ತಾನೆ ಆ ಪರ್ಸನ್ ನೇಮು
ಮತ್ತು ಆರ್ಗನೈಸೇಷನ್. ಈಗ ನಾನೊಂದು ಆರ್ಗನೈಸೇಷನನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಅದಕ್ಕೊಂದು ಹೆಸರಿಟ್ಟಿರ್ತೀನಿ, ಆ ಒಂದು ಆರ್ಗನೈಸೇಷನ್ ನೇಮು. ಇವುಗಳ ಹೆಸರಲ್ಲಿ ಏನು ಅಕೌಂಟನ್ನು ಇದು ಮಾಡ್ತಾ ಇರ್ತೀವಿ. ಅದನ್ನು ನಾವೇನಂತ ಕರಿತೀವಿ, ಪರ್ಸನಲ್ ಅಕೌಂಟ್ಸ್ ಅಂತ. ಪರ್ಸನಲ್ ಅಕೌಂಟ್ಸ್ ಅಂತಂದರೆ ಇಲ್ಲಿ ಬರೋ ಅಂತಹ ಎಂಟ್ರೀಸ್ ಯಾವ್ದ್ಯಾವುದು ಅಂತಂದರೆ ಪರ್ಸನ್ನು ಮತ್ತು ಆರ್ಗನೈಸೇಷನ್ನು, ಅವೆರಡಕ್ಕೂ ರಿಲೇಟೆಡ್ ಆಗಿ ಎಂಟ್ರೀಸನ್ನು ಮತ್ತು ಅಕೌಂಟಿಂಗ್ ರೂಲ್ಸನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ನಾಮಿನಲ್ ಅಕೌಂಟ್. These are revenue nature and relate to income statement items. ಇನ್ಕಮ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಲ್ಲ, ಎಕ್ಸ್ಪೆಂಡಿಚರ್ಸು, ಇವಕ್ಕೆ ರಿಲೇಟೆಡ್ ಆಗಿ ಬರೋ ಅಂತಹ ಅಕೌಂಟು ನಾಮಿನಲ್ ಅಕೌಂಟು. ಈಗ ಫಸ್ಟ್ ರೂಲನ್ನು ನೋಡೋದಾದರೆ, ಫಸ್ಟ್ ರೂಲ್ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್ ಆ್ಯಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದರೆ ಒಂದು ಕಂಪನಿಗೆ ಏನೆಲ್ಲ ಬರುತ್ತೆ ಕಮ್ ಇನ್ ಅದನ್ನು ಡೆಬಿಟಿಗೆ ಹಾಕಬೇಕು, ಹಾಗೆಯೇ ವಾಟ್ ಗೋಸ್ ಔಟ್ ಕಂಪ್ನಿಯಿಂದ ಏನೆಲ್ಲ ಆಚೆ ಹೋಗುತ್ತೆ ಆ ಐಟಮ್ಸನ್ನು ಕ್ರೆಡಿಟಿಗೆ ಹಾಕಬೇಕು. ಇದು ರೂಲ್ ನಂಬರ್ 1. ದಿಸ್ ರೂಲ್ ರಿಲೇಟೆಡ್ ವಿತ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್. ಅಂದರೆ ಈ ಒಂದು ರೂಲು ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ, ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಯಾವುದೆಲ್ಲ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಅಂತಂದರೆ ಗೊತ್ತು ನಿಮಗೆ, ಅಲ್ಲಿ ಕೆಲವೊಂದು ಅಸೆಟ್ಸ್ ಬರ್ತಾ ಹೋಗುತ್ತೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಫರ್ನಿಚರ್ಸು, ಡಿಪ್ರಿಸಿಯೇಷನ್ನು, ಈ ರೀತಿಯಾಗಿ ಗುಡ್ ವಿಲ್ಲು, ಈ ಥರ ಬರ್ತಾ ಹೋಗುತ್ತೆ. ಈ ಬ್ಯಾಲೆನ್ಸ್ ಶೀಟ್ ಐಟಮ್ಸಿಗೆ ರಿಲೇಟೆಡ್ ಆಗಿ ಈ ರೂಲನ್ನು ನಾವು ಅಪ್ಲಿಕೇಬಲ್ ಮಾಡ್ತೀವಿ. ವೆನ್ ಆರ್ಗನೈಸೇಷನ್ ಪರ್ಚೇಸ್ಡ್ ಸಮಥಿಂಗ್, ದೆನ್ ಸಮಥಿಂಗ್ ಕಮ್ ಇನ್ ಆ್ಯಂಡ್ ಸಮಥಿಂಗ್ ಗೋಸ್ ಔಟ್. ಈಗ ಒಂದು ಆರ್ಗನೈಸೇಷನ್ನು ಏನಾದರೂ ಒಂದು ವಸ್ತುನ ಆಗಿರ್ಬೋದು ಅಥವಾ ಒಂದು ಥಿಂಗನ್ನು ಪರ್ಚೇಸ್ ಮಾಡ್ತು ಅಂತಂದರೆ ಅದೇನಾಗುತ್ತೆ, ಕಮ್ ಆಗುತ್ತೆ, ಕಮ್ ಇನ್ ಆಗುತ್ತೆ ಅಂತಂದರೆ ಕಂಪನಿ ಒಳಗೆ ಬರುತ್ತೆ, ಮತ್ತು ಇನ್ನೊಂದೇನಾಗುತ್ತೆ, ಹೊರಗೆ ಹೋಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಕ್ಯಾಶ್ ಪೇಯ್ಡ್ ಫಾರ್ ದ ಪರ್ಚೇಸ್ ಆಫ್ ಮೆಷಿನರಿ ₹400. ಅಂದರೆ ಈಗ 400 ರೂಪೀಸ್ಗೆ ಒಂದು ಮೆಷಿನರಿಯನ್ನು ಪರ್ಚೇಸ್ ಮಾಡಿದ್ದಾರೆ. ಈಗ ಒಂದು ಮೆಷಿನರಿನ ಪರ್ಚೇಸ್ ಮಾಡ್ತೀವಿ ಅಂತಂದರೆ ನಾವು ಸುಮ್ಮನೆ ಪರ್ಚೇಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ವಾಪಸ್ ರಿಟರ್ನ್ ಆಗಿ ಏನು ಕೊಡ್ತೀವಿ, ಕ್ಯಾಶ್ ಏನಾಗುತ್ತೆ, ಗೋಸ್ ಔಟು. ಅಂದರೆ ನಮ್ಮ ಕೈಯಿಂದ ಕ್ಯಾಶ್ ಕಂಪ್ನಿಯಿಂದ ಆಚೆ ಹೋಗುತ್ತೆ, ಮತ್ತು ಕಂಪ್ನಿ ಒಳಗಡೆ ಏನು ಬರುತ್ತೆ, ಏನು ಕಮ್ಸ್ ಇನ್ ಆಗುತ್ತೆ ಅಂತಂದರೆ ಮೆಷಿನರಿ. ಆ ಮೆಷಿನರಿ ಏನಾಗುತ್ತೆ, ಇಟ್ ಗೋಸ್ ಔಟ್. ಅಂದರೆ ಏನೀಗ ಕಂಪ್ನಿಯಿಂದ ಆಚೆ ಹೋಗ್ತಾ ಇದೆ, ಕ್ಯಾಶನ್ನು ಕ್ರೆಡಿಟಿಗೆ ಹಾಕಬೇಕು. ಅಂದರೆ ಮೆಷಿನರಿ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಜರ್ನಲ್ ಎಂಟ್ರಿ ಈಸ್ ಅಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ಡೆಬಿಟ್ ಫರ್ನಿಚರ್, ಕ್ರೆಡಿಟ್ ಕ್ಯಾಶ್. ಡೆಬಿಟ್ ಫರ್ನಿಚರ್ ಅಂತಂದರೆ ಅಲ್ಲಿ ಮೆಷಿನರಿ ಆಗಬೇಕಿತ್ತು, ಮೆಷಿನರಿ ಅನ್ನೋದು ಡೆಬಿಟಿಗೆ ಬರುತ್ತೆ, ಕ್ಯಾಶ್ ಅನ್ನೋದು ಕ್ರೆಡಿಟಿಗೆ ಹೋಗುತ್ತೆ. ಬೋತ್ ಆರ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್, ಸೊ ಡೆಬಿಟ್ ವಿಚ್ ಕಮ್ಸ್ ಇನ್ ಮೆಷಿನರಿ ಆ್ಯಂಡ್ ಕ್ರೆಡಿಟ್ ವಿಚ್ ಗೋಸ್ ಔಟ್ ಕ್ಯಾಶ್. ಇವೆರಡೂ ಕೂಡ, ಕ್ಯಾಶು ಮತ್ತು ಮೆಷಿನರಿ ಎರಡೂ ಕೂಡ ಬ್ಯಾಲೆನ್ಸ್ ಶೀಟ್ ಐಟಮ್ಸು. ಹಾಗಾಗಿ ಮೆಷಿನರಿಯನ್ನು ಡೆಬಿಟಿಗೆ ಎಂಟ್ರಿ ಮಾಡ್ತೀವಿ, ಕ್ಯಾಶನ್ನು ಕ್ರೆಡಿಟಿಗೆ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟು ರೂಲ್ ನಂಬರ್ 2, ಡೆಬಿಟ್ ದ ರಿಸೀವರ್ ಆ್ಯಂಡ್ ಕ್ರೆಡಿಟ್ ದ ಗಿವರ್. When organization buy or sell something on credit basis, then personal account come into existence. ಅಂದರೆ ಒಂದು ಆರ್ಗನೈಸೇಷನು ಏನಾದ್ರೂ ಬೈ ಮಾಡ್ತು, ಪರ್ಚೇಸ್ ಮಾಡ್ತು ಅಥವಾ ಸೆಲ್ ಮಾಡ್ತು ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್, ಅಂದರೆ ಸಾಲವಾಗಿ ಏನಾದ್ರೂ ಪರ್ಚೇಸ್ ಮಾಡ್ತು ಅಂತಂದರೆ, ಇಲ್ಲ ಸಾಲವಾಗಿ ಬೇರೆಯವ್ರಿಗೆ ಯಾರಿಗಾದ್ರೂ ಏನಾದರೂ ವಸ್ತುನ ಸೇಲ್ ಮಾಡ್ತು ಅಂತಂದರೆ, ಆಗ ಬರೋ ಅಂತಹ ಟೈಪ್ ಆಫ್ ಅಕೌಂಟ್ ಯಾವುದು ಅಂತಂದರೆ ಪರ್ಸನಲ್ ಅಕೌಂಟ್. ಲೈಕ್ ಫರ್ನಿಚರ್ ಬಾಟ್ ಫ್ರಮ್ ABC and company on credit, then journal entry will be debit furniture and credit ABC and company, that is giver. ಅಂದರೆ ಈಗ ನಾವು ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದೀವಿ ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್, ಸಾಲವಾಗಿ ಪರ್ಚೇಸ್ ಮಾಡಿದ್ದೀವಿ. ಅಂದರೆ ಫರ್ನಿಚರ್ ಏನಾಗಿದೆ, ಕಮ್ಸ್ ಇನ್ ಆಗಿದೆ. ಕಮ್ಸ್ ಇನ್ ಅಂತ ಬಂತು ಅಂತಂದರೆ ಏನು ಮಾಡಬೇಕು, ಡೆಬಿಟಿಗೆ ಹಾಕಬೇಕು. ಬನ್ನಿ, ಕ್ಯಾಶ್ ಆಗಿದ್ದರೆ ಏನು ಮಾಡ್ತಿದ್ವಿ, ಗೋಸ್ ಔಟ್ ಆಗಿದೆ ಅಂತ ಕ್ರೆಡಿಟಿಗೆ ಕ್ಯಾಶ್ ಅಕೌಂಟ್ ಅಂತ ತೋರಿಸ್ತಿದ್ವಿ. ಬಟ್ ಇಲ್ಲಿ ನಾವು ಕ್ಯಾಶನ್ನು ಕೊಟ್ಟಿಲ್ಲ,
ಸಾಲ್ವಾಗಿ ಪರ್ಚೇಸ್ ಮಾಡಿರೋ ಅಂಥದ್ದು. ಹಾಗಾಗಿ ABC ಆ್ಯಂಡ್ ಕಂಪನಿ ಅನ್ನೋದೇನಾಗುತ್ತೆ, ದಿಸ್ ಈಸ್ ಅ ಗೀವರ್ ಅಂತಂದರೆ ಅದು ಕ್ರೆಡಿಟಿಗೆ ಬರುತ್ತೆ. ಹಾಗಾಗಿ ಕ್ರೆಡಿಟಿಗೆ ABC ಆ್ಯಂಡ್ ಕಂಪನಿ ಅಕೌಂಟನ್ನು ಹಾಕ್ತೀವಿ. ನೆಕ್ಸ್ಟ್, ಬಿಲ್ಡಿಂಗ್ ಸೋಲ್ಡ್ ಟು XYZ ಆನ್ ಕ್ರೆಡಿಟ್. ಹಿಯರ್ ಜರ್ನಲ್ ಎಂಟ್ರಿ ಈಸ್ ಡೆಬಿಟ್ XYZ, ದಟ್ ಈಸ್ ರಿಸೀವರ್, ಆ್ಯಂಡ್ ಬಿಲ್ಡಿಂಗ್ ಆರ್ ಕ್ರೆಡಿಟೆಡ್. ಈಗ ಒಂದು ಬಿಲ್ಡಿಂಗನ್ನು ಸೇಲ್ ಮಾಡಿದ್ದೀವಿ, ಸೋಲ್ಡ್ ಔಟ್ ಆಗಿದೆ ಅಂದರೆ ಬಿಲ್ಡಿಂಗು ಏನಾಗಿದೆ, ನಮ್ಮ ಕಂಪನಿಯಿಂದ, ಆರ್ಗನೈಸೇಷನಿಂದ ಗೋಸ್ ಔಟ್ ಆಗಿದೆ, ಆಚೆ ಹೋಗಿದೆ. ಗೋಸ್ ಔಟ್ ಅಂತಂದರೆ ಈ ಬಿಲ್ಡಿಂಗ್ ಅನ್ನೋದೇನು ಬ್ಯಾಲೆನ್ಸ್ ಶೀಟ್ ಐಟಮು ಅಂತಂದರೆ ರಿಯಲ್ ಅಕೌಂಟಿಗೆ ಬರುತ್ತೆ. ರಿಯಲ್ ಅಕೌಂಟ್ ರೂಲ್ ಏನಂತ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್ ಆ್ಯಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಅಂದರೆ ಬಿಲ್ಡಿಂಗ್ ಏನಾಗಿದೆ, ಗೋಸ್ ಔಟ್ ಆಗಿದೆ, ಹಾಗಾಗಿ ಬಿಲ್ಡಿಂಗು ಕ್ರೆಡಿಟ್ ಅಕೌಂಟಿಗೆ ಹೋಗುತ್ತೆ. XYZ ಅನ್ನೋದು ಒಂದು ಕಂಪನಿ, ನಾವು ಕ್ರೆಡಿಟ್ ಬೇಸ್ ಮೇಲೆ ತೊಗೊಂಡಿರೋದು. XYZ ಅನ್ನೋದು ಒಂದು ಕಂಪನಿ ಅಂತಂದರೆ ಅದೇನು, ಯಾವ ಟೈಪ್ ಆಫ್ ಅಕೌಂಟ್ ಆಗುತ್ತೆ, ಪರ್ಸನಲ್ ಅಕೌಂಟ್ ಆಗುತ್ತೆ. ಅಂದರೆ ಡೆಬಿಟ್ ದ ರಿಸೀವರ್. ಯಾರು ಬಿಲ್ಡಿಂಗನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ, XYZ ಕಂಪನಿ. ನಾವು ಯಾರಿಗೆ ಸೇಲ್ ಮಾಡಿದ್ದೀವಿ, XYZ ಕಂಪ್ನಿಗೆ ಸೇಲ್ ಮಾಡಿದ್ದೀವಿ. ಹಾಗಾಗಿ XYZ ಕಂಪನಿ ಡೆಬಿಟಿಗೆ ಬರುತ್ತೆ. ಇದನ್ನೇ ನಾವು ಸೆಕೆಂಡ್ ರೂಲು, ಈ ಸೆಕೆಂಡ್ ರೂಲಲ್ಲಿ ನೋಡೋ ಅಂಥದ್ದು. ಪರ್ಸನಲ್ ಅಕೌಂಟ್ ಬಂದರೆ ಹೇಗೆ ಡೆಬಿಟ್ ಆಗುತ್ತೆ, ಹೇಗೆ ಕ್ರೆಡಿಟ್ ಆಗುತ್ತೆ. ಅಂದರೆ ನಾವೀಗ ಒಂದು ಕಂಪ್ನಿನ ಸೇಲ್ ಮಾಡ್ತೀವಿ ಅಂತಂದರೆ ರಿಸೀವ್ ಮಾಡ್ಕೊಳೋರು ಏನಾಗ್ತಾರೆ, ರಿಸೀವ್ ಮಾಡ್ಕೊಳ್ಳೋ ಅಂಥವ್ರು ಡೆಬಿಟ್ ಆಗ್ತಾರೆ. ಹಾಗೆಯೇ ಕೊಡೋ ಅಂಥವ್ರು ಗೀವರು ಕ್ರೆಡಿಟ್ ಆಗ್ತಾರೆ. ನೆಕ್ಸ್ಟ್ ಥರ್ಡ್ 3 ಏನಿದೆ ಅಂತಂದರೆ ನಾಮಿನಲ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ, ಆಲ್ ಎಕ್ಸ್ಪೆನ್ಸಸ್ಸು ಮತ್ತು ಲಾಸಸ್ಸನ್ನು ಡೆಬಿಟಿಗೆ ಹಾಕ್ತೀವಿ. ಮತ್ತು ಏನೆಲ್ಲ ಇನ್ಕಮು ಮತ್ತು ಪ್ರಾಫಿಟ್ ಬಂದಿರುತ್ತೆ ಅದನ್ನು ಕ್ರೆಡಿಟಿಗೆ ಹಾಕ್ತೀವಿ. ದಿಸ್ ರೂಲ್ ಈಸ್ ರಿಲೇಟೆಡ್ ವಿತ್ ಇನ್ಕಮ್ ಸ್ಟೇಟ್ಮೆಂಟ್ ಐಟಮ್ಸ್. ಈ ನಾಮಿನಲ್ ಅಕೌಂಟ್ ಅನ್ನೋದು ಬರೋದು ಇನ್ಕಮ್ ಸ್ಟೇಟ್ಮೆಂಟ್ ಐಟಮ್ಸಿಗೆ. ಡೆಬಿಟ್ ಆಲ್ ರೆವಿನ್ಯೂಸ್ nature expenses like salaries, wages, utility bills, losses, tax, rent. ಇವನ್ನೆಲ್ಲ ಇನ್ಕಮ್ ಸ್ಟೇಟ್ಮೆಂಟ್ ಐಟಮ್ಸ್ ಅಂತ ಕರಿತೀವಿ. ಏನೆಲ್ಲ ಎಕ್ಸ್ಪೆಂಡಿಚರ್ಸ್ ಆಗಿರುತ್ತೆ, ಏನೆಲ್ಲ ಲಾಸಸ್ ಆಗಿರುತ್ತೆ ಅದನ್ನು ಡೆಬಿಟಿಗೆ ಹಾಕ್ತೀವಿ. ಹಾಗೆಯೇ ಏನೆಲ್ಲ ಇನ್ಕಮ್, ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಆಲ್ ಇನ್ಕಮ್, ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಾಫಿಟ್. ಈಗ ಇಂಟ್ರೆಸ್ಟನ್ನು ರಿಸೀವ್ ಮಾಡ್ಕೊಂಡಿರ್ತೀವಿ, ಪ್ರಾಫಿಟನ್ನು ರಿಸೀವ್ ಮಾಡ್ಕೊಂಡಿರ್ತೀವಿ, ರೆಂಟನ್ನು ರಿಸೀವ್ ಮಾಡ್ಕೊಂಡಿರ್ತೀವಿ, ಕಮಿಷನನ್ನು ರಿಸೀವ್ ಮಾಡ್ಕೊಂಡಿರ್ತೀವಿ. ಏನೆಲ್ಲ ಇನ್ಕಮನ್ನು ತೊಗೊಂಡಿರ್ತೀವಿ ಅದನ್ನು ಕ್ರೆಡಿಟಿಗೆ ಹಾಕ್ತೀವಿ. ಇದನ್ನು ನಾಮಿನಲ್ ಅಕೌಂಟಿಂಗ್ ಅಂತ ಕರಿತೀವಿ. ಈ ರೀತಿಯಾಗಿ ಟ್ಯಾಲಿಯನ್ನು ಮಾಡಬೇಕಾದ್ರೆ, ಟ್ಯಾಲಿ ಅಂತಲೇ ಅಲ್ಲ, ಯಾವುದೇ ರೀತಿಯಾದಂಥ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸನ್ನು ಮಾಡಬೇಕಾದ್ರೆ, ಅಕೌಂಟಿಂಗ್ ಎಂಟ್ರೀಸನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ನಮಗೆ ಈ ರೂಲ್ಸು ಗೊತ್ತಿರಬೇಕು. ಯಾವ ಒಂದು ಐಟಮು, ಈಗ ಒಂದು ಬಿಲ್ಡಿಂಗ್ ಅಂತ ಬಂತು ಅಂತಂದರೆ ಇದು ಯಾವ ಟೈಪ್ ಆಫ್ ಅಕೌಂಟ್ ಆಗುತ್ತೆ ಮತ್ತು ಏನು ರೂಲು ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಬೇಕಾಗುತ್ತೆ. ಈಗ ಬಿಲ್ಡಿಂಗ್ ಅಂತಂದರೆ ಬರೋ ಅಂಥದ್ದು ಯಾವ ಅಕೌಂಟಿಗೆ ಬರುತ್ತೆ, ರಿಯಲ್ ಅಕೌಂಟಿಗೆ ಬರೋ ಅಂಥದ್ದು. ರಿಯಲ್ ಅಕೌಂಟಲ್ಲಿ ಬರೋವಂಥ ರೂಲ್ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಈ ರೀತಿಯಾಗಿ ಯಾವ ಟೈಪ್ ಆಫ್ ಅಕೌಂಟು ಅಂತ ನೋಡಿಕೊಂಡು ಅದಕ್ಕೆ ರೂಲನ್ನು ಅಪ್ಲಿಕೇಬಲ್ ಮಾಡಬೇಕು. ಇದಿಷ್ಟು ಇವತ್ತಿನ ಕಾನ್ಸೆಪ್ಟು.